ಸಮಸ್ತ ಸ್ನಾಯುಗಳು ಆರೋಗ್ಯಪೂರ್ಣಗೊಳ್ಳುತ್ತವೆ, ರಕ್ತದ ಸಂಚಾರ ಸುಗಮವಾಗಿ ಸಾಗುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಹಾರ್ಮೋನ್ಸನ್ನು ಸಂತುಲನ ಮಾಡುತ್ತದೆ. ಮುಂದಿನ ಆಸನಗಳನ್ನು ಶರೀರವನ್ನು ಸಿದ್ಧಗೊಳಿಸುತ್ತದೆ. ಪವನ ಮುಕ್ತ ಅಂದರೆ ಅಶುದ್ಧ ಹವೆಯನ್ನೆಲ್ಲ ಮುಕ್ತ ಅಂದರೆ ಹೊರಹಾಕ್ತದೆ. ಅಷ್ಟೇ ಅಲ್ಲ, ನಮ್ಮ ಹೊಟ್ಟೆ ಒಳಗಡೆ ಇರುವಂಥ ವಿಷದಂಶಗಳನ್ನು ಕೂಡ ಹೊರಹಾಕಲಿಕ್ಕೆ ಪ್ರಯತ್ನ ಮಾಡುತ್ತದೆ. ಈ ಆಸನಗಳನ್ನು ಬೇಕಾದವರು ಮಾಡ್ಬೋದು, ರೋಗಿಗಳು ಮಾಡ್ಬೋದು, ಮತ್ತು ಮಕ್ಕಳು ಮಾಡ್ಬೋದು, ಪ್ರೆಗ್ನೆಂಟ್ ಇರುವಂಥ ಮಹಿಳೆಯರು ಮಾಡ್ಬೋದು, ಹೊಸದಾಗಿ ಅಭ್ಯಾಸ ಮಾಡೋದು ಮಾಡ್ಬೋದು. ಸ್ವಲ್ಪ ಮುಟ್ಟು ಬಂದ ಬಳಿಕ ಇವೆಲ್ಲ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಶರೀರಕ್ಕೆ ಅನುದಾನ ಬರುತ್ತೆ. ನಮಗೆ ಈಗಂತ ತಂದ್ಕೊಂಡ್ರೆ ನಿಮ್ಮ ಶರೀರಕ್ಕೆ ಬಂದರೆ ಈ ಥರ ಮಾಡ್ಬೋದು. ಕ್ಲಾಕ್ವೈಸ್, ಆ್ಯಂಟಿ ಕ್ಲಾಕ್ವೈಸ್ ಇವೆಲ್ಲ ಮಾಡ್ತಾ ಇದ್ದರೆ ಶರೀರ ಚುರುಕಾಗಿರ್ತದೆ, ಸ್ಮರಣ ಶಕ್ತಿ ಹೆಚ್ಚಾಗ್ತದೆ, ಇರುವ ದೃಷ್ಟಿಯಲ್ಲಿ ಮುಖದಲ್ಲಿ ತೇಜಸ್ಸು ಕಾಂತಿ ಇರ್ತದೆ, ಮತ್ತು ಜಾಯಿಂಟ್ ಪೇನ್ಗಳ ಸಮಸ್ಯೆ ನಿವಾರಣೆ ಮಾಡ್ತದೆ. ಇದು ಜಾಯಿಂಟ್ ಪೇನ್ಗಳೆಲ್ಲ ಇರ್ತದಲ್ಲ, ಇವೆಲ್ಲ ಚೆನ್ನಾಗಿ ಸಮಸ್ಯೆ ನಿವಾರಣೆ ಮಾಡ್ತದೆ. ಈ ಥರ ಈ ಅಭ್ಯಾಸಗಳಿಂದ ಆಗುವ ಲಾಭಗಳು ನಾವು ಪ್ರಾರಂಭಕ್ಕೆಲ್ಲ ಮಾಡಿದ್ದೆವು. ಪ್ರಾರಂಭಕ್ಕೆಲ್ಲ ಮಾಡಿದರೆ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇರ್ತದೆ. ಆರಾಮಾಗಿ ಕುಳಿತುಕೊಂಡು ನಿಧಾನವಾಗಿ ಈ ಅಭ್ಯಾಸಗಳನ್ನು, ಒಂದೊಂದು ಅಭ್ಯಾಸಗಳನ್ನು 5 ಬಾರಿ ಪುನರಾವರ್ತನೆ ಮಾಡ್ತಾ ಹೋಗ್ತೇವೆ. ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಶರೀರದ ದಣಿವೆ, ಸುಸ್ತು, ಆಯಾಸವನ್ನು ಕಡಿಮೆ ಮಾಡ್ತದೆ ಈ ಅಭ್ಯಾಸದಿಂದ. ಈಗ ನಿಮಗೆ ಒಂದಿನ ಕಠಿಣಾಸನಗಳನ್ನು ಮಾಡಬೇಕು, ಒಂದಿನ ಸರಳ ಆಸನಗಳನ್ನು ಮಾಡಬೇಕು. ನಿರಂತರ ಕಠಿಣಾಸನ ಮಾಡಬಾರ್ದು. ಈಗ ನಾವು ಮೊನ್ನೆ ಕಠಿಣಾಸನ ಮಾಡೋಣ ತಿಳ್ಕೊರಿ, ಇಂದು
ಇಂದು ನಾವು ಸರಳ ಮಾಡೋದು. ಇವತ್ತು ನಾವು ಸರಳ ಆಸನ ಮಾಡಿದಲ್ಲ, ನಾಳೆ ಸ್ವಲ್ಪ ಹೆಚ್ಚು ಸ್ವಲ್ಪ ಶರೀರ ಪ್ರೆಷರ್ ಕಠಿಣ ಆಗೋದು ಮಾಡೋದು. ಕಂಟಿನ್ಯೂ ಸರಳ ಇಲ್ಲ, ಕಂಟಿನ್ಯೂ ಇಲ್ಲ. ಒಂದಿನ ಹಾಗೆ ಒಂದಿನ ಹೀಗೆ ಮಾಡಿದ್ರೆ ಶರೀರ ಚೆನ್ನಾಗಿರುತ್ತೆ. ರಿಲ್ಯಾಕ್ಸ್. ರೈಟ್ ಲೆಗ್ಸ್ ಆಂಟಿ ಕ್ಲಾಕ್ ವೈಸ್ ನಿಧಾನವಾಗಿ ಆಯಾಯ ಭಾಗಗಳ ನಿಮಗೆ ಹಿಗ್ಗುವಿಕೆ ಕುಗ್ಗುವಿಕೆನೂ ನಿಮ್ಗೆ ಅನುಭವ ಬರ್ತದೆ. ನಿಮಗೆ ಪ್ರತಿಯೊಬ್ಬರಿಗೆ ನಾವು ಮಾಡುವಾಗ ನಾವು ಅನುಭವಿಸ್ತಾ ಮಾಡ್ತಾ ಹೋಗ್ತೀವಿ. ಯೋಗ ಅಂದರೆ ಅನುಭವ, ಯೋಗ ಅಂದರೆ ಜ್ಞಾನ, ಯೋಗ ಅಂದರೆ ಶಾಂತಿ, ಯೋಗ ಅಂದರೆ ಸಾಮರಸ್ಯ. ಪ್ರತಿಯೊಂದರಲ್ಲಿ ಯೋಗ ಇದ್ದಾಗ ಮಾತ್ರ ಅದು ಅನುಭೂತಿ ಆಗ್ತದೆ. ಯಾವುದೇ ಮಾತ್ರ ಮನಸ್ಸಲ್ಲ ಅಂದರೆ ನೀವು ಬೇಕಾದಂಥ ಅಡುಗೆ ಮಾಡಲಿ, ಬೇಕಾದಂಥ ಕಾರ್ಯ ಇರಲಿ, ಬೇಕಾದಂಥ ಅದರಲ್ಲಿ ಮನಸ್ಸು ಬುದ್ಧಿಗಳು ಕೂಡಲಿಲ್ಲ ಅಂದರೆ ಅದರ ಸ್ವಾದ ಬರಲ್ಲ. ಅದಕ್ಕೆ ಅದು ಕೂಡಿರಬೇಕು. ಊಟ ಮಾಡುವಾಗ ಕೂಡಿ ಮಾಡಲಿ. ಯಾರ ಜೊತೆಗೆ? ಮನಸ್ಸು ಬುದ್ಧಿಗಳ ಜೊತೆಗೆ. ಅಂದ್ರೆ ಅದು ಒಳ್ಳೆ ಸ್ವಾದ ಬರ್ತದೆ. ಪ್ರತಿ ತುತ್ತಿನಲ್ಲಿ ಸ್ವಾದ ಬರ್ತದೆ. ಸುಮ್ಮನೆ ಯಂತ್ರದ ಥರ ಯಾವ ಕಡೆ ನಾವು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ಬಿಟ್ಟು ಎಷ್ಟು ಗಂಟೆ ಮಾಡಿದ್ವಿ ಗೊತ್ತಿಲ್ಲ, ಹೊಟ್ಟೆ ತುಂಬಿದ್ದು ಗೊತ್ತಿಲ್ಲ, ಖಾರ ಉಪ್ಪು ಹೆಚ್ಚು ಕಡಿಮೆ ಆಗಿತ್ತು ಗೊತ್ತಾಗುತ್ತೆ. ಅದಕ್ಕೆ ಪ್ರತಿಯೊಂದರಲ್ಲಿ ನಮ್ಮಲ್ಲಿ ನಾವು ಒಂದಾಗಬೇಕು. ಮಾತನಾಡುವಾಗ ಪ್ರೇಮಪೂರ್ವಕ ಮಾತನಾಡ್ರಿ, ಹೃದಯಪೂರ್ವಕ ಮಾತಾಡಿದ್ರೆ ಇನ್ನೊಂದು ಹೃದಯಕ್ಕೆ ಸ್ಪರ್ಶ ಆಗ್ತದೆ. ನಾವು ಅದಕ್ಕೆ ಮಾತಿನಾಗ 4 ಪ್ರಕಾರ ಹೇಳ್ತಾರೆ: ಪರವಾಣಿ, ಪಶ್ಯಂತಿ ವಾಣಿ, ಮಧ್ಯಮವಾಣಿ, ವೈಖರಿವಾಣಿ ಅಂತ. ವೈಖರಿವಾಣಿ ಅಂದರೆ ಕೇವಲ ನಾಲಿಗೆಯಿಂದನೇ ಮಾತಾಡೋದು. ನಾಲಿಗೆಯಿಂದನೇ ಮಾತಾಡ್ತೀವಲ್ರಿ ಎಲ್ಲರೂ, ಅಂದರೆ ಅದು ಹೃದಯಕ್ಕೆ ಇರಲ್ಲ. ಅದು ಬರೀ ಇನ್ನೊಂದಕ್ಕೆ ಅದು ಹೋಗಿ ಅವ್ರ ಹೃದಯಕ್ಕೆ ಮುಟ್ತದೆ ಅಷ್ಟೇ. ಅದು ನ್ಯೂಸ್ ಪೇಪರ್ ಇದ್ದಂಗೆ ನೋಡಿ ಬಿಟ್ಟು ಬಿಡ್ತೀವಿ. ಇನ್ನೊಂದು ಕಂಠದಿಂದ ಮಾತಾಡೋದು, ಇದು ಸ್ವಲ್ಪ ಉತ್ತಮ. ಕಂಠದಿಂದ ಮಾತಾಡೋದು. ಇನ್ನು ಕೆಲವರು ಹೃದಯದಿಂದ ಮಾತಾಡ್ತಾರೆ. ಅದು ಏನಾಗ್ತದೆ ಅಂದರೆ ಇನ್ನೊಂದು ಹೃದಯಕ್ಕೆ ಹೋಗಿ ಮುಟ್ಟುತ್ತದೆ. ಅದಕ್ಕೆ ಪರಾವಾಣಿ ಅಂತ ಕರೀತಾರೆ. ಅದಕ್ಕೆ ಭಾರತೀಯ ಜ್ಞಾನಗಳೆಲ್ಲ ಹೃದಯದಿಂದ ಬಂದವು, ಇನ್ನೊಂದು ಹೃದಯಕ್ಕೆ ಮುಟ್ತವು. ಪಶ್ಯಂತಿ ವಾಣಿ ಅಂದರೆ ನಾಭಿಸ್ಥಾನದಿಂದ ಬಂದವು. ಧ್ಯಾನ, ತಪಸ್ಸು, ಯೋಗ ಮಾಡಿ ಅವರಿಗೆ ಗೊತ್ತಿಲ್ಲದಂತಲೇ ಅವರೊಳಗಡೆ ಒಬ್ಬ ಈಶ್ವರ ಕುಳಿತುಕೊಂಡು ನುಡಿಸ್ತಾ ಇರ್ತಾನೆ. ಅದಕ್ಕೆ ದೈವಿ ವಾಣಿಗಳು, ಈಶ್ವರಿ ವಾಣಿಗಳು ಅಂತಾರೆ. ಮನುಷ್ಯನೇ ಹೇಳಿದ್ರು ಕೂಡ ಆ ಮನುಷ್ಯನಿಗೆ ಗೊತ್ತಿಲ್ಲದಂಗೆ ಒಳಗಡೆಯಿಂದ ಬರ್ತವೆ, ಲೆಫ್ಟ್. ಅದಕ್ಕೆ ಯಾವ ವಾಣಿ ಅಂತಾರೆ? ದೈವಿ ವಾಣಿ, ಈಶ್ವರಿ ವಾಣಿ, ಅಪೌರುಷೇಯ ವಾಣಿ ಅಂತ ಕರೀತಾರೆ. ಅವು ನಮ್ಗೆ ಗೊತ್ತಿಲ್ಲದಂತೆ ಬಂದವು. ನಮ್ಗೆ ಗೊತ್ತಾಗಲಿಲ್ರಿ, ನಾವು ಮಾಡಿದಂತಲ್ಲ. ಮನಸ್ಸು ಶುದ್ಧವಾದಾಗ ಈ ಪ್ರಕೃತಿಯ ನಿಗೂಢ ರಹಸ್ಯಗಳನ್ನು ಬಿಚ್ಚಿ ತೋರಿಸ್ತದೆ. ಅದಕ್ಕೆ ಮನಸ್ಸು ಎಷ್ಟು ಶಾಂತ ಆಗ್ತದೆ ಅಷ್ಟು ನಾವು ಪ್ರಕೃತಿಯಲ್ಲಿ ಸಮಾಹಿತ ಆಗ್ತೀವಿ. ಅವಾಗ ನಮ್ಗೆ ಅನುಭವ ಬರ್ತದೆ. ಈ ಒಂದು ಬಿಲ್ಲಿದೆ, ಬಾಣಿದೆ, ಎಷ್ಟು ನಾವು ಆ ದಾರಕ್ಕೆ ಹಿಂದೆ ಎಳಿತೀವಿ ಅಷ್ಟು ಅದು ಬೇಗ ತನ್ನ ಗುರಿಯನ್ನು ತಲುಪ್ತದೆ. ಹಾಗೆ ನಮ್ಮ ಮನಸ್ಸು ಎಷ್ಟು ಏಕಾಗ್ರತೆಯಿಂದ ಕೂತ್ಕೊಳ್ತದ, ನಮ್ಮ ಮನಸ್ಸು ಎಷ್ಟು ಶಾಂತವಾಗ್ತದೆ, ಅವಾಗ ಅಲ್ಲಿ ನಮ್ಮ ಧ್ಯೇಯವನ್ನು ನಾವು ತಲುಪ್ತಿದ್ದೇವೆ. ಧ್ಯೇಯ ಅಂದರೆ ಗುರಿ. ಅರ್ಧ ಬಟರ್ಫ್ಲೈ. ಬಲಗಾಲಿಂದ 1 2 ಕಾಲನ್ನು ಕಚ್ಚಿ ನಾವು ಸೀದಾ ಇರೋಣ. ಕಣ್ಣು ಕುತ್ತಿಗೆ ನೇರ 3 4 5 6 ನೀವು ಮುಂದೆಯಿಂದ ಬರಬಹುದು. 7 8 ಇದನ್ನು ಬೇಗ ಮಾಡ್ತಾ ಹೋಗೋಣ. ಇದು ಚಕ್ರಗಳ ಸ್ಥೂಲತೆಯನ್ನು ನಿವಾರಣೆ ಮಾಡ್ತದೆ ಮತ್ತು ಅಲ್ಲಿಗೆ ಜಾಯಿಂಟ್ ಅನ್ನು ಸಶಕ್ತ ಮಾಡ್ತದೆ, ನೋವನ್ನು ಕಡಿಮೆ ಮಾಡ್ತದೆ, ಜಂಘೋ ಭಾಗದ ಸ್ಥೂಲತೆಯನ್ನು ನಿವಾರಣೆ ಮಾಡ್ತದೆ. ಎಷ್ಟು ಸಡಿಲ ಬಿಡ್ತಾರೆ ಅಷ್ಟು ಸಡಿಲ ಬಿಟ್ಟು ಈ ಥರ ಮಾಡ್ತಾ ಹೋಗ್ತಾರೆ. ಇದನ್ನು ಈಗ ಗೋಲಾಕಾರವಾಗಿ ಮಾಡ್ತಾ ಹೋಗ್ತೇವೆ ನೋಡಿ. ಈಗ ಸ್ಲೋ ಗೋಲ್. ಈ ಕಾಲುಗಳ ಎಲ್ಲ ಬಾವು, ನೋವು, ಎರಿಟೇಷನ್ ಇವೆಲ್ಲ ಇದ್ದವ್ರಿಗೆ ಬಹಳ ಉತ್ತಮ.
left leg, 1, 2, 3, 4, 5, 6, 7, 8, 9, 10. ಇದನ್ನು ವೇಟ್ ಮಾಡ್ತಾ ಹೋಗೋಣ. ಬಟರ್ಫ್ಲೈ. ಈ ಪ್ರಕೃತಿಯ ಮಧ್ಯದಲ್ಲಿ ಒಂದು ವಾರ ಕಳೆದ್ವಿ ಸಂತೋಷವಾಗಿ. ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಪ್ರಾರಂಭ ಆಯಿತು ಅಂದರೆ ಮುಗಿದೋಗ್ಬಿಟ್ಟು. ಯಾವುದರಲ್ಲಿ ನಮಗೆ ಪ್ರಿಯ ಬರ್ತದ, ಶ್ರದ್ಧೆ ಇರ್ತದ, ಅಲ್ಲಿ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಯಾವುದ್ರಲ್ಲಿ ನಮ್ಗೆ ಆಸಕ್ತಿ ಇರಲ್ಲ, ಯಾವುದ್ರಲ್ಲಿ ನಮ್ಗೆ ಶ್ರದ್ಧೆ ಇರಲ್ಲ, ಒಂದೊಂದು ಕ್ಷಣನೂ ಏನಂತ ದಿವ್ಯ ಆಗಬೇಕು. ಅದಕ್ಕೆ ಇದರಲ್ಲಿ ನೀವು ಆಸಕ್ತಿಯಿಂದ ಭಾಗವಹಿಸೋದಕ್ಕಾಗಿ ನಮ್ಮ ಸಮಯ ಮುಗಿದು ಹೋಗಿದ್ದೇ ಗೊತ್ತಾಗುತ್ತೆ. ಅವಧಿ ಇರ್ತದ, ಆ ಅವಧಿ ಮುಂದಕ್ಕೆ ಹಾಕಕ್ಕೆ ಬರಲ್ಲ. ನಮ್ಮ ಆಯುಷ್ಯನೂ ಅಂದ್ರೆ ಅವಧಿ ಇರ್ತದೆ. ಸತಿಪತ್ನಿ ಪುತ್ರ ಋಣಾನುಬಂಧ ಸುತಾಲಯ, ಎಲ್ಲಕ್ಕೂ ಒಂದು ಋಣ ಇರ್ತದೆ. ರಿಲ್ಯಾಕ್ಸ್. ಆಕಾಶದಿಂದ ಮೊದಲು ಒಂಟಿಯಾಗಿ ಜೀವ ಬಂತು, ದೇಹ ಹುಡುಕ್ತಾ ಇತ್ತಂತ. ಒಂದು ಯಾವುದಾದ್ರೂ ದೇಹ ಜೀವನ ಇಚ್ಛೆ ಪೂರ್ಣ ಮಾಡೋದು. ಅಲ್ಲಿ ಒಬ್ಬರು ನಿಜಗುಣ ಶಿವಯೋಗಿಗಳವ್ರು ಏನು ಹೇಳ್ತಾರಂದರೆ, ತಾಯಿಯ ಹೊಟ್ಟೆಯಲ್ಲಿ ಬಂದ ಬಳಿಕ 7 ತಿಂಗಳಾದಮೇಲೆ ಮಗು ಭಗವಂತನ ಪ್ರಾರ್ಥನೆ ಮಾಡ್ತಂತೆ. ಏ ಭಗವಂತನೇ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳಿಗಾಗಿ ಸಮಗ್ರ ನನ್ನ ಜೀವನವನ್ನು ನಾನು ಕಳೆದ ಹಿಂದೆ, ಇನ್ನು ಇವುಗಳಿಗಾಗಿ ರಾಗ, ದ್ವೇಷ, ಅಸೂಯೆಗಳಿಗಾಗಿ ನನ್ನ ಜೀವನವನ್ನು ನಾನು ಕಳೆಯೋದಿಲ್ಲ. ನಿನ್ನ ಚಿಂತನೆ, ಧ್ಯಾನ, ಯೋಗ, ಪ್ರಾಣಾಯಾಮಾದಿಗಳಲ್ಲಿ ನನ್ನ ಜೀವನ ಕಳೆದು ನನ್ನ ಮನಸ್ಸನ್ನು ನಿನ್ನಲ್ಲಿ ಬೆರೆಸಿರ್ತೇನೆ. ಆದರೆ ಈ ತಾಯಿಯ ಹೊಟ್ಟೆಯಿಂದ ನನಗೆ ಹೊರಗಡೆ ಭೂಲೋಕಕ್ಕೆ ತಗೊಂಡು ಬಾ ಅಂತ ಪ್ರಾರ್ಥನೆ ಮಾಡಿಕೊಂಡು ಭಗವಂತ ತಥಾಸ್ತನ. ಯಾವಾಗ ಇಲ್ಲಿ ಗಾಳಿ ಬಡಿತು, ಆ ವಚನ ಮರೆತನಂತ. ಯಾವುದು ಜೀವ ವಚನ ಮರೆತು ಎಂದಿನಂತೆ ಹಮ್ಮಿಕೊಂಡೇ ಇದೇನ ಅನ್ನೋಂತೆ ಮತ್ತೆ ಮೊದಲು ಏನು ನಮ್ಮ ಗುಣಗಳದವಲ್ಲ, ಅದು ಜೀವಾತ್ಮನ ಗುಣಗಳು, ಅವೇ ಬರ್ತವೆ. ನಾವೇನು ಅವರೇ ಇದು ಅಷ್ಟೇ ಪ್ರಯತ್ನ ಮಾಡಿ. 3, 4, 5, 6. ಜಗತ್ತಿನ ಅಮೂಲ್ಯ ಸಂಪತ್ತುಗಳಲ್ಲಿ ಶ್ರೇಷ್ಠವಾದ ಸಂಪತ್ತು ಯಾವುದು? ಈ ಆರೋಗ್ಯಕ್ಕಾಗಿ ಬರೀ ಏನು ಮಾಡಬೇಕಂದ್ರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಅಂತ ಹೇಳಿದವರು ಯಾರು? ಕೃಷ್ಣ ಪರಮಾತ್ಮ ಹೇಳ್ತಾರೆ ಭಗವದ್ಗೀತೆ. ಅಂದರೆ ಏನು ಮಾಡ್ಬೇಕಂತೇಳಿ 3-4 ಮಾತು ಚೆನ್ನಾಗಿ ಮಿತವಾಗಿ ಆಹಾರ, ಮಿತವಾಗಿ ವಿಹಾರ, ಮಿತವಾದ ನಿದ್ರೆ, ಮಿತವಾದ ಮಾತು, ಮಿತವಾದ ವ್ಯವಹಾರಗಳಿಂದ ಸರ್ವ ದುಃಖಗಳಿಂದ ದೂರವಾಗಿ ಶರೀರ ಮನೋಬುದ್ಧಿಗಳು ಆರೋಗ್ಯಪೂರ್ಣವಾಗಿರುತ್ತವಂತ ಹೇಳ ವಿಷ್ಣು ಪರಮಾತ್ಮ ಮಾನವ ಕುಲಕ್ಕೆ ಬೋಧನೆ ಮಾಡಿದರೆ 5,000 ವರ್ಷದಿಂದ. ಮತ್ತು ಅತಿ ಆಗಬಾರ್ದು ಅಂತ ಯಾವಾಗಲೂ ಅತಿಯೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಇದನ್ನು ಯಾರು ಹೇಳಿದ್ರು? ಬುದ್ಧ ಹೇಳ್ತಾರೆ. ಬುದ್ಧ 12 ವರ್ಷ ತಪಸ್ಸು ಮಾಡಿದ. ಅನ್ನ ನೀರು ಎಲ್ಲ ಬಿಟ್ಟು ಶರೀರವನ್ನು ಕಷಾಯಕ್ಕೆ ಬಿದ್ದು ಬಿಟ್ಟ, ಮೂರ್ಛೆ ಹೋಗಿ. ಅವಾಗ ಒಂದು ಸುಜಾತ ಅನ್ನೋ ಮಹಿಳೆ ಬಂದು ನೀರು ಕೊಡ್ತಾರೆ. ಅವಾಗ ಅವರಿಗೆ ಪುನಃ ಚೇತನ ಶಕ್ತಿ ಜಾಗೃತ ಆದಾಗ, ನನ್ನ ಜೀವನದಾಗ ಇದು ಮೊದಲನೇ ಊಟ, ಇದು ಮರೆಯುವುದಿಲ್ಲ, ನನ್ನ ಜೀವನ ತುಂಬ ಹೊರಪಟ್ಬಿಟ್ಟ ಅಂತ ಹೇಳಿದ. ಇದಕ್ಕಂದ್ರೆ ಆ ಸಂದರ್ಭ ಕೊಟ್ಟರು. ಅವರು ಹೇಳ್ತಾರ,
ಅತಿ ಆಚಾರಗಳನ್ನು ಕಷ್ಟ ಆಗ್ತದೆ. ಅದಕ್ಕಾಗಿ ಅತಿ ಮಾಡಬಾರ್ದು. ಅತಿ ಅಂದರೆ ಮತ್ತು ಪೂರ್ಣ ಸಜ್ಜು ಮಾಡಬಾರ್ದು. ಏನು ಸಿಗ್ತದ ಹಂಗೆ ಈ ಊಟ ಮಾಡಿದ್ರೆ ಬಂದ್ರೆ ಮತ್ತೊಬ್ಬ ಊಟ ಮಾಡಬಾರ್ದು. ಹಂಗೆ ಊಟ ಎಲ್ಲಿ ಇರುತ್ತೆ ಅದು ಎಲ್ಲೇ ಅದ ಈ ಥರನೂ ಮಧ್ಯಮ ಅಂತ ಹೇಳ್ತಾರೆ. ಇದಕ್ಕೆ ಯಾವ ಹೇಳ್ತಾರೆ? ಮೇರುದಂಡಾಸನ. ಚಕ್ಕಿ ಅಲ್ಲ, ಇದು ಮೇರುದಂಡಾಸನ. ಇದು ಏನೇನು ಲಾಭ ಆಗ್ತದೆ? ಗಂಡನ ಮೂಳೆಯನ್ನು ಸಶಕ್ತ ಮಾಡ್ತದೆ, ಹೊಟ್ಟೆಯ ಸ್ಥೂಲತೆಯನ್ನು ಕಡಿಮೆ ಮಾಡ್ತದೆ, ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸ್ತದೆ, ಕರಳುಗಳಿಗೆ ಮಸಾಜ್ ಆಗ್ತದೆ. ಅದಕ್ಕೆ ಕುಳಿತಲ್ಲಿ ಮಾಡೋದು. ಶರೀರದ ಭಾಗವನ್ನು ಸರಳಗೊಳಿಸ್ತದೆ. ಮೇರು ಜನ್ನ ಅಂದರೆ ಮಜಬೂತ ಮೇರು ಆಗ್ತದೆ. ಮಾಡ್ತಾವ್ರಿ. ಓಂ ನಮಃ ಶಿವಾಯ. 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 Shiva.
ನಾಲ್ಕು ಬಾರಿ ಮಾಡಬೇಕು. ಗ್ಯಾಸ್ ಟ್ರಬಲ್ ಕಡಿಮೆ ಮಾಡ್ತದೆ, ಕೋಪ ಕಡಿಮೆ ಮಾಡ್ತದೆ, ಶುಗರ್ ಮಧುಮೇಹ ಕಡಿಮೆ ಮಾಡ್ತದೆ, ಹೊಟ್ಟೆ ಕರಳುಗಳಿಗೆ ಮಸಾಜ್ ಆಗ್ತದೆ. ಸ್ವಲ್ಪ ಮುಖ ಮೇಲೆ ಮಾಡಿ ನೋಡ್ತಾ ಇದ್ರಿ ಮೇಲೆ. ಕುಳಿತಲ್ಲೇ ಮಾಡ್ಬೋದು, ನೀವು ಕೆಲವರು ಕೈ ಪ್ಲೇಟ್ ಮಾಡ್ಬೋದು. ಮತ್ತೊಮ್ಮೆ ದೀರ್ಘ ಉಸಿರೊಳಗೆ ಉಸಿರು ಹೊರಗೆ. ವಾಪಸ್ ಉಸಿರು ಇನ್ಹೇಲ್, ಲಾಸ್ಟ್ ಎಕ್ಸೇಲ್. ಇದಕ್ಕೆ ಮಂಡೂಕಾಸನ ಅಂತ ಕರೀತಾರೆ. ಮೊದಲನೇದು ಇನ್ಹೇಲ್, ರಿಲ್ಯಾಕ್ಸ್. ನೀವು ತೊಂದರೆ ಮಾಡಿಕೊಂಡು ಫೋರ್ಸಬಲ್ ಆಗಿ ಮಾಡಬೇಡಿ. ಯಾರಿಗೆ ಸರಳವಾಗಿ ಬರ್ತದ್ದು ನೀವು ಮಾಡಿ. ಬಲಗೈ ಮೇಲೆ, ಎಡಗೈ ಮೊಣಕಾಲ ಚೆನ್ನಾಗಿ ಬರ್ತಿ, ಎಡಗಾಲ ನಿಂತ್ಕೊಂಡು ನಾವು ಎಡಗಡೆ ಹೊಳ್ಳಿ ನೋಡ್ತೀವಿ. ಮತ್ಸ್ಯೇಂದ್ರಾಸನ. ಕುತ್ತಿಗೆ ಸೀದಾ, ಕೈಗಳನ್ನು ಬಿಟ್ಟು ನಿಧಾನ ವಾಪಸ್ ಬರ್ತೀವಿ. ಅಪೋಸಿಟ್ ದಿಸೆಯಲ್ಲಿ ಮಾಡ್ತೀವಿ. ನಿಧಾನವಾಗಿ ಈ ಸೈಡ್ ಹಿಡ್ಕೊಂಡು ಬಲಕೊಳ್ಳಿ, ಸ್ವಲ್ಪ ನಿಲ್ಲು. ಮತ್ತೆ ವಾಪಸ್ ಬಂದು
ಚೆನ್ನಾಗಿ ಉಸಿರಾಡ್ಕೊಂಡು ಹೋಗ್ಸು. ಇದು ಸರಳದ. ಮತ್ತೆ ವಾಪಸ್ ನಿಧಾನ ಬಂದು ಕೈ ಮೇಲೆ ಎತ್ತಿ ಉಸಿರು ಕೆಳಗೆ. ಈಗ ಇದು ಕಡೆಯಿಂದ ನಿಮ್ಗೆ ಆಗಲ್ಲ ಎಷ್ಟಾಗ್ತದೆ ಅಷ್ಟೇ ಮಾಡಿ. ಪೂರ ಇದ್ರಿಗೆ ಆಗಲ್ಲ ಅಂದರೆ ಎಷ್ಟಾಗ್ತದೆ ಅಷ್ಟೇ ಮಾಡಿ. ಮುಖ ಸ್ಥಿರ ಮಾಡುತ್ತೀವಿ. ಈಗ ಕೈಯನ್ನು ನಿಧಾನವಾಗಿ ಉಸಿರು ಮೇಲೆ ತಗೊಂಡು ಒಂದು ಭಾಗ ಸಿದ್ಧ ಮಾಡಿ, ಎಡಗಾಲ ಸಿದ್ಧ ಮಾಡಿ. ಈಗ ಉಸಿರಾಟ ಮಾಡೋದು ಇದು ಹಂಸಾಸನ. ಇಂದು ನಾವು ಸ್ವಲ್ಪ ಚೆನ್ನಾಗಿ ಬರ್ತಂದ್ರೆ ಎರಡು ಕಾಲ ಮೇಲೆ ಮಾಡಿ ಉಸಿರಾಟ ಮಾಡಿ. ಮೊಣಕೈ ಮೇಲೆ ಭಾರತ ಹೊಟ್ಟೆ. ಇದು ವಾಪಸ್ 3 inhale, 4 exhale, 5 inhale, 6 relax. ಇವು 4-5 ಆಸನಗಳನ್ನು ಮಾಡಬೇಕು. ಮೊದಲಿದ್ದು ಯಾವುದ್ರಿ? ವಜ್ರಾಸನ, ಮಂಡುಕಾಸನ, ವಕ್ರಾಸನ, ಹಂಸಾಸನ, ಯಾವುದು ಮಯೂರಾಸನ, ಅರ್ಧ ಮತ್ಸ್ಯೇಂದ್ರಾಸನ. ಇದು ಲಾಸ್ಟ್. ಹೊಟ್ಟೆಯನ್ನು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಇದು ದೀರ್ಘ ಉಸಿರಾಟ ಮಾಡಬೇಕು, ಕಾಲಬೇಕು ಮತ್ತು ಉಸಿರಾಟ ಚೆನ್ನಾಗಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಬೆನ್ನಿಗೆ ಚೆನ್ನಾಗಾಗ್ತದೆ. ಸ್ಲೀಪ್ ಡಿಸ್ಕನ್ನು ಸರಿ ಮಾಡ್ತಿದೆ. ಮುಂದೆ ಬಾಗಿದ ಶರೀರವನ್ನು ಹಿಂದೆ ಸಂತುಲನಗೊಳಿಸ್ತದೆ. ಮಾಡಿ ದೀರ್ಘ ಉಸಿರಾಟ ಮಾಡ್ತೇವೆ. ಮಕರಾಸನ ಮೊದಲನೇದ್ದು. ಎರಡನೇದ್ದು ಆರಾಮಿಂದ ಮಾಡ್ತೇವೆ. ಆರಾಮ ಮಾಡಿಕೊಂಡು ಒಂದೊಂದು ಕಾಲ ಇದು ಸರಳ ಮಾಡ್ಬೋದು. ಇದು ಮೊದಲನೇದು. ಇನ್ನು ಎರಡನೇದು ಎರಡು ಕಾಲಿನ 1. ಇವೆಲ್ಲ ಕಾಲಗಳನ್ನು ಪಾದ ಮೂಲ ಕೇವಲ ಮಾಡಿಸಿ 4, 5. ಈಗ ಎರಡು ಕಾಲಗಳನ್ನು ಏನು ಮಾಡಬೇಕು? ನಿಧಾನವಾಗಿ ಬಲಕ್ಕೆ ಮುಗಿಸ್ಬೇಕು. ಮುಖ ಎಡಕ್ಕೆ ನಿಂತು ಮಾಡೋದು. ಇದರಿಂದ ಬೆನ್ನು ನೋವು ಕಡಿಮೆ ಮಾಡುತ್ತೆ. ಹೊಟ್ಟೆಯ ಸುತ್ತಮುತ್ತ ಇರುವ 4. ಇದೊಂದು 5 ಸಲ ಚೆನ್ನಾಗಿ ನೋಡ್ಕೊಂಡಿದೆ. 6. ಯಾವ ಇದು? 8, 9, 10. ರಿಲ್ಯಾಕ್ಸ್. ವಾಪಸ್ ಎಕ್ಸೇಲ್. ಸ್ಲೋ ಆಗಿ ಕೈ ಮುಗಿದು ಸಮಾನವಾಗಿ 3 inhale, 2 ಕಲಿಸ್ತದೆ. ಕನ್ನಡ ಸ್ವಲ್ಪ ಅಂತ ಕಲಿಸ್ತದೆ. ನಾವು ಅವಕಾಶ ಹೇಳಿಲ್ಲ. 4. ಈಗ ಎರಡನೇ ನಿರ್ದಿಷ್ಟ ಸೋಲುತ್ತಲ್ಲ. 1 inhale, 10. ಹೇಳುತ್ತೆ ನೋಡಿ. ಆರಾಮ 4 exhale, 6 relax, 6, 7, 8. ಈಗ ಇದು ನಮ್ಗೆ ಕಾಲ ಸ್ವಲ್ಪ ಎತ್ತಲಿಕ್ಕೆ ಬರಲಿ. ಎತ್ತಿ ಎಡಗಾಲಿಂದ ಸಪೋರ್ಟ್ ಕೊಡೋದು ನೋಡ್ರಿ. 1 ಮಾಡಿ ನೋಡ್ರಿ. ಈಗ ಎಡಗಾಲ ಸಪೋರ್ಟ್ ಕೊಡ್ರಿ ಚೆನ್ನಾಗಿ. ವಾಪಸ್ 2, ಲೆಫ್ಟ್ 3, 4, 5, 6.
ಹಾಂ ನಿಮ್ಗೆ ಆದಾಗ ಈ ಆಸನ ಫಸ್ಟ್ ಕ್ಲಾಸ್. ಈ ಪದಾರ್ಥ ನಿಮ್ಗೆ ಇಷ್ಟ ಆಯಿತು. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗ್ತದೆ. ಹಾಂ ಈಗ ಹಣೆಯಲ್ಲಿ ಹಿಂದೆ ಇದ್ದವರು ಒಂದೇ ಥರ ಮಾತಾಡ್ತಾ ಇದ್ದಾರಲ್ಲ ಗೊತ್ತಾಗ ಪಿರಿಯಕ್ ಭುಜಂಗಾಸನ ಅಂತ. ಎರಡು ಕಡೆ ಒಳ್ಳೆ ಬದಿ ಒಳ್ಳೆ ಬಲಕೊಳ್ಳಿ, ಎರಡು ಇಂಬಳ ನಾಚಿಕೊಂಡು ನಿಮ್ಮಿಂಬಳ ಪಕ್ಕದವ್ರು ಎಲ್ಲವೂ ಪಕ್ಕದವ್ರನ್ನೇ ಯಾರು ನಮ್ಮ ಕಡೆ ನಾವು ಗಮನ ಕೊಡೋದು ಬರೀ ಪಕ್ಕದವ್ರ ಪಕ್ಕದವರು ಶರ್ಟು, ಪಕ್ಕದವರು ಊಟ, ಪಕ್ಕದವರು ಇಲ್ಲ. 5 ನಿಮ್ಮ ಮಕ್ಕಳು ಚಂದ ಇರ್ತಾರೆ, ಪಕ್ಕದ ಮಕ್ಕಳು ಚಂದ ಕಾಣ್ತಾರೆ. 6 ರಿಲ್ಯಾಕ್ಸ್. ಹಿಂಗೆ ಮೇಲೆ ಹೇಳೋದು ಬರ್ತದೆ ನೋಡ್ರಿ. ಹಾಂ ಭಾಳ ಕೂಡಿಸು. ಇದನ್ನು ಬೆನ್ನು ಕಡಿಮೆ ಮಾಡ್ತದೆ, ಪಟ್ಟಿಗೆ ಪ್ರೆಷರ್ ಆಗ್ತದೆ. ಇನ್ನೂ ನಿಮ್ಗೆ ಸಾಧ್ಯ ಚಲೋ ಬೇಕಂದ್ರೆ ಟ್ವಿಸ್ಟ್ ಮಾಡೋದು ನೋಡಿ ಈ ಥರ ಚೆನ್ನಾಗಿ ಟ್ವಿಸ್ಟ್ ಮಾಡೋದು. ಈ ಥರ ಆರಾಮ ಅನಿಸ್ತದ. ಇದೇ ರೀತಿ ನಿಧಾನವಾಗಿ ಅಪೋಸಿಟ್ ಮಾಡೋಣ. ನೋಡಿ ಆರಾಮ ಅನಿಸ್ತದ. ಇದು ಪಕ್ಕದವ್ರಿಗೆ ಚಲೋ ಅನಿಸ್ತದ. ರಿಲ್ಯಾಕ್ಸ್. ಕಾಲು ಮೊಣಕಾಲು ಕೂಡಿಸಿರ್ಬೇಕು, ನಿಧಾನವಾಗಿ ಮಾಡ್ತಾರೆ. ರಿಲ್ಯಾಕ್ಸ್. ಒಂದೊಂದೇ ಮಾಡಿ ನೋಡಿ ಇಷ್ಟೇ. ಇದಕ್ಕೆ ಅರ್ಧ ಧನುರಾಸನ ಅಂತ ಕರೀತಾರೆ. ಅರ್ಧ ಧನುರಾಸನ ಸುತ್ತ ನೋಡಿ ಕೈ ಕಾಲು ಎಲ್ಲ ಆಮೇಲೆ ಸಾಧ್ಯತೆ ಎರಡು ಹಿಡ್ಕೊರಿ ನೋಡಿ. ಆರಾಮ ಗುಡ್. ಚೆನ್ನಾಗಿ ಮಾಡಿರಿ ಎಲ್ಲ ನಿಮ್ಮ ಕಾಲಿಗೆ ಕೈ ಸಿಕ್ಕು. ಇದು ಹೊಟ್ಟೆಗೆ ಪ್ರೆಷರ್, ಹೊಟ್ಟೆಗೆ ಮಸಾಜ್ ಆಗ್ತದೆ. ನಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕು ಅಂತಂದ್ರೆ ಒಳ್ಳೆ ಬಿಡೋದು. ಹೆಂಗೆ ಆರಾಮ ರಿಲ್ಯಾಕ್ಸ್ ನೋಡಿ. ಅದು ಬೆನ್ನು ಕಡಿಮೆ ಮಾಡಿ ಪಟ್ಟಿಗೆ ಇದ್ರಾಗ ನಿಮ್ಗೆ ಇನ್ನೂ ಸ್ವಲ್ಪ ಚಲೋ ಬೇಕಂದ್ರೆ ಇಷ್ಟೇ ಮಾಡ್ಬೋದು. ಅಂತ ನೋಡಿ ಕಾಲಲ್ಲಿ ಕೂರಿಸೋದು. ನಮಗೆ ಇನ್ನೂ ಸ್ವಲ್ಪ ಬೇಕಂದ್ರೆ ಬರ್ತಂದ್ರೆ ನೋಡಿ ಮೊಣಕಾಲು ಹಚ್ಚಂಗಿಲ್ಲ, ಸರಳ ಈ ಥರ. ನಿಮ್ಗೆ ಸಾಕಾದ ವಿಷಯ ಕೊಡೋದು ಪೂರ್ಣ ಬರ್ತದೆ. ಏನು ಮಾಡೋದ್ರಿ? 1 2 3 4 ಅಪೋಸಿಟ್. ಯಾವ ಆಸನ ಬರ್ತದೆ? ಇದು ಯಾವ ಆಸನ ಬರ್ತದೆ? ಇದು ಬೆನ್ನು ಕಡಿಮೆ ಮಾಡ್ತದೆ. ರಿಲ್ಯಾಕ್ಸ್. ಈಗ ನೋಡಿ ಎಲ್ಲರೂ ಸಾಕ್ತಿದ್ರು ನೋಡಿ. ಮಾರ್ಚಲಾಸನ, ಇದು ಬೆನ್ನು ಚಲೋ. 1 inhale, 2 exhale, 3 inhale, 4 exhale, 5 inhale, 6 relax. ಇನ್ನೂ ಸ್ವಲ್ಪ ಸರಳವಾಗಿ ಏನು ಮಾಡಬೇಕು? ಬೆನ್ನು ನೋಡ್ರಿ, ಹಿಂದೆ ಶರೀರದಲ್ಲ ಹಿಂಗೆ ಟೆಸ್ಟ್ ಮಾಡಬೇಕು.
ಹಿಂದೆ ಮಾಡಿ ಬಲಗೈ 2 3 4 5 6 7 8 ರಿಲ್ಯಾಕ್ಸ್ ಮಾಡಿ ಸಾವಕಾಶ ಇನ್ನೂ ಸ್ವಲ್ಪ ಬೇಕಾದ್ರೆ 1 2 3 ಪುಷ್ಟ ಬೆನ್ನು 4 5 6 ರಿಲ್ಯಾಕ್ಸ್ ಪಾರ್ವತೀಶವರ ಚರಣ ಭಜಕರಿಗೆ ದೆಯ್ಯುವುದೇನು ಮರಣ ವಿಜಿತ ಮಾಲನಿಗೆ ದಯೆಯ ಪಾಲನಿಗೆ ಆದೆ ನಾನು ಶರಣ ಶರ್ವ ಸೋಮವರ ಚರಣ ನೆನೆಯುವಗೆ ದೆಯ್ಯುವುದೇನು ಮರಣ ಸರ್ವಶಕ್ತನಿಗೆ ಭಕ್ತನಿಗೆ ಆದೆ ನಾನು ಶರಣ ಕಾಶಿವಾಸಿ ಸರ್ವೇಶ ಶರಣರಿಗೆ ದೆಯ್ಯುವುದೇನು ಮರಣ ವೃಷಭವಾಹನಿಗೆ ಭಕ್ತಿದಾಹನಿಗೆ ಆದೆ ನಾನು ಶರಣ ಗಂಗೆ ಮಸ್ತಕನ ಚರಣದಾಸನಿಗೆ ದೆಯ್ಯುವುದೇನು ಮರಣ ರಾಮವರದನಿಗೆ ಶ್ಯಾಮಪ್ರಿಯನಿಗೆ ಆದೆ ನಾನು ಶರಣ ಗಣಪ ಷಣ್ಮುಖನ ಪಿತನ ಸೇವಕರಿಗೆ ದೆಯ್ಯುವುದೇನು ಮರಣ
ಹೋಗ್ತಾನಲ್ಲ, ಇದು ಬಾಹ್ಯ ಪ್ರಾಣಾಯಾಮ. ದಿನಕ್ಕೆ ಮೇಲೆ ಕೆಳಗೆ ಚೆನ್ನಾಗಿ ಮಾಡ್ತಾವು. ಉಸಿರು ತುಂಬ್ರಿ, ಕುತ್ತಿಗಿಂದ ನೋಡಿ. ಬಾಹ್ಯ ಪ್ರಾಣಾಯಾಮ 5 ದಿವಸ ಆದ್ಮೇಲೆ ಉಸಿರು ಹೊರಗಿರ್ತದೆ. ಹೊಟ್ಟೆ ಮೂಮೆಂಟ್ ಆಗುತ್ತೆ. ಇದು 5 ದಿವಸ ಆಯ್ತಾ, ನೋಡಿ ಚೆನ್ನಾಗಿ ತಗೊಂಡ್ಬಿಡ್ತೀವಿ. ಸ್ವಲ್ಪ ಹೊಟ್ಟೆ ಹಾಕಂದ್ರೆ ಸ್ವಲ್ಪ ಪ್ರಯೋಗ ಪ್ರಾಕ್ಟಿಕಲ್ ಮಾಡ್ತಾ ಹೋದ್ರೆ ಆಗ್ತವಲ್ಲ. ಈಗ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಇದಕ್ಕೆ ನೋವಿ ಇರ್ತದೆ. ಇದಾದ ಬಳಿಕ ಬಲ ಭಾಗ ಮುಚ್ಚಿಸ್ತೀವಿ, ಎಡ ಭಾಗದಿಂದ ಉಸಿರು ತುಂಬಿಕೊಳ್ಳೋಣ, ನಿಲ್ಲಿಸೋಣ, ತುಂಬಕ ಮಾಡೋಣ, ಎಡ ಭಾಗದಿಂದ ಉಸಿರು ಹೋಗಾಕೋಣ, ಎಡ ಭಾಗದಿಂದ ಉಸಿರು ತುಂಬಿಕೊಳ್ಳೋಣ, ನಿಲ್ಲಿಸೋಣ, ಎಡ ಭಾಗದಿಂದ ಉಸಿರು ಹೊರಗಾಕೋಣ. ಪೂರಕ, ಕುಂಭಕ, ರೇಚಕ, ಪೂರಕ, ಕುಂಭಕ, ರೇಚಕ. ಕೋಶಗಳಿಗೆ, ಸ್ಕಿನ್ಗೆ ಮತ್ತು ಅನೇಕ ಲಾಭಗಳು ಬರುತ್ತವೆ. ಈಗ ನಾವು ಮಾಡೋಣ ಷಣ್ಮುಖ ಪ್ರಾಣಾಯಾಮ. ಈ ಮುಪ್ಪಿನಲ್ಲಿ ಸ್ವಲ್ಪ ಒಳ ಹೋಗ್ತಾವ, ಕಣ್ಣಕ್ಕೆ ಸ್ವಲ್ಪ ಇದಾಗ್ತಾವ, ಅವುಗಳನ್ನು ತೇಜ ಮಾಡಿಕೊಳ್ಳೋದಕ್ಕಾಗಿ ಬಾಯಿಗೆ ಸ್ವಲ್ಪ ಹೋಗ್ಬೇಕು ನೋಡಿ. ಕಣ್ಣು ತೆಗೆದು ಕಣ್ಣಿನಿಂದ ಕಿವಿಯಿಂದ ಉಸಿರು ಹೊರಗಾಕು. ಇನ್ನು ನೋಡೋಣ, ಸ್ಟಾರ್ಟ್. ಕಿವಿ ಪರದೆ ಚಲೋ, ತುಟಿಗಳಿಗೆ ಚಲೋ, ಕೆನ್ನೆಗಳಿಗೆ ಕಣ್ಣಿಗೆ ಮೂರಕ್ಕೂ ಹಾಕ್ಬೋದು. ಇದಕ್ಕೆ ಯಾವ ಪ್ರಾಣಾಯಾಮ ಅಂತಾರೆ?
ಹೊರತಾಗಿ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಮತ್ತು ಪ್ರತಿಯೊಬ್ಬರ ಜೀವನ ಸುಂದರ ಸುಲಭವಾಗುವುದಕ್ಕಾಗಿ ಅವರ ತಪಸ್ಸಿನಿಂದ ಅನೇಕ ಪ್ರಕಾರವಾಗಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದರಲ್ಲಿ 23ನೇ ಜಗದ್ಗುರುಗಳು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಈ ರಾಷ್ಟ್ರದಲ್ಲಿ ಅಜ್ಞಾನ ಅಂಧಕಾರ ಹೋಗುವುದಕ್ಕಾಗಿ ಅನೇಕ ಕಲೆ ಪ್ರತಿಭೆಗಳಿಗೆ ಪ್ರೇರಣೆ ಪ್ರೋತ್ಸಾಹ ಸಿಗುವುದಕ್ಕಾಗಿ ಶಿಕ್ಷಣವೇ ದಿವ್ಯ ಔಷಧಿ ಎಂದು ತಿಳಿದುಕೊಂಡು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 3-6 ವರ್ಷ ಹಿಂದೆ ಪ್ರಾರಂಭ ಮಾಡಿರುವಂಥದ್ದು ಇವತ್ತು ರಾಷ್ಟ್ರ ಅಷ್ಟೇ ಅಲ್ಲ, ವಿಶ್ವದ ತುಂಬೆಲ್ಲ ಬೃಹತ್ತಾಗಿ ಬೆಳೆದಿದೆ. ಲಕ್ಷಾಂತರ ಮಕ್ಕಳು ಓದ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಬಡ ಮಕ್ಕಳಿಗಾಗಿ ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್, ಮೇಘಾಲಯ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಮಕ್ಕಳಿಗೂ ಕೂಡ 4,000 ಜನರಿಗೆ ಉಚಿತ ಶಿಕ್ಷಣ, ವಸತಿ, ಸೌಲಭ್ಯಗಳು ಬೇಕು ಅವೆಲ್ಲವನ್ನು ಕೊಡ್ತಾ ಇದ್ದಾರೆ. ಮನೆಯಲ್ಲಿ 2 ಮಕ್ಕಳನ್ನ ಜೋಪಾಸನೆ ಮಾಡೋದೇ ನಿಮಗೆ ಕಠಿಣ. 4,000 ಬಡ ಮಕ್ಕಳಿಗೆ ದಿನನಿತ್ಯವೂ ಕೂಡ ವರ್ಷದ ತುಂಬ ಅವರಿಗೆ ಊಟ, ವಸತಿ, ಆರೋಗ್ಯ, ಸಂಸ್ಕೃತಿ ಕೊಡ್ತಾರೆ. ಎಂಥ ದೊಡ್ಡ ಕೆಲಸ. ಇದನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ನಿತ್ಯವೂ ಕೂಡ ಧಾರ್ಮಿಕ ಇದರಿಂದ ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯಿಕವಾಗಿ ಅನೇಕ 10 ವಿಧದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ಇರುವಂತಹ ಭಾರತೀಯರಿಗೂ ಅಮೆರಿಕರಿಗೂ ನಮ್ಮ ಭಾರತೀಯ ಸಂಸ್ಕೃತಿಯ ವೈಭವ ಮತ್ತೆ ಅವರಿಗೂ ಗೊತ್ತಾಗಬೇಕು, ಭಾರತೀಯ ಸಂಸ್ಕೃತಿಯ ಪುನರುತ್ಥಾನವಾಗಬೇಕು ಅಂತ ತಿಳ್ಕೊಂಡು 8 ವರ್ಷದಿಂದ ಹಿಂದೆ ಅಮೆರಿಕದ ಮೇಲ್ಯಾಂಡ್ನಲ್ಲಿ ಒಂದು JSS ಸಂಸ್ಥೆ ಪ್ರಾರಂಭವಾಗಿದೆ. ಅಲ್ಲಿ ಒಂದು ವಿಶಾಲವಾದಂಥ ಒಂದು ಮಂದಿರ ಪ್ರಾರಂಭವಾಗಿದೆ. ಅದಕ್ಕಾಗಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಶಿಕ್ಷಣ ಸಂಸ್ಕೃತಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯ ನಿರಂತರವಾಗಿ ಮಾಡ್ತಾ ಬರ್ತಾರೆ. ಅದಕ್ಕಾಗಿ ಗುರುಗಳು ಒಂದೇ ಕಡೆ ಅಲ್ಲ, ಅವರಿಗೆ ರಾಜ್ಯ ರಾಷ್ಟ್ರದ ಮಟ್ಟದಲ್ಲಿ ಎಲ್ಲ ಭಾಗಗಳಿಗೂ ಸಂಚರಿಸಿ ಎಲ್ಲರಿಗೂ ಸ್ಫೂರ್ತಿ, ಪ್ರೇರಣೆ, ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಈಗ JSS ನೋಯ್ಡಾ ಮತ್ತು ಡೆಲ್ಲಿಯಲ್ಲಿ 25 ವರ್ಷದ ಹಿಂದೆ ಒಂದು ಸಂಸ್ಥೆ ಪ್ರಾರಂಭವಾಗಿದೆ. ಅದು ಟೆಕ್ನಿಕಲ್ ಇಂಜಿನಿಯರಿಂಗ್ ಕಾಲೇಜು. ಆ ಭಾಗದಲ್ಲಿ ಅಯೋಧ್ಯ, ಕಾಶಿ, ಬೇರೆ ಬೇರೆ ಭಾಗದಿಂದ 5,000 ಸ್ಟೂಡೆಂಟ್ಗಳು ಓದ್ತಾರೆ. 500 ಜನ ಶಿಕ್ಷಕರಿದ್ದಾರೆ. ಅಲ್ಲಿ ದೊಡ್ಡದಾದಂಥ ಒಂದು ಸಂಸ್ಥೆ ಒಂದು ಆಧ್ಯಾತ್ಮಿಕ ತರಹದಿಯ ಮೇಲೆ ಟೆಕ್ನಿಕಲ್ ತಂತ್ರಜ್ಞಾನಗಳ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಸಂಸ್ಥೆಗಳನ್ನು ನಡೆಸುವಂಥದ್ದು ಅದಕ್ಕೊಂದು ದೊಡ್ಡ ತಪಸ್ಸು ಬೇಕಾಗ್ತದೆ. ಶಾಂತವಾಗಿದ್ದುಕೊಂಡು ಎಲ್ಲ ಕಡೆ ನೋಡಬೇಕಾಗಿತ್ತಂದರೆ ಅದಕ್ಕೊಂದು ವಿಶೇಷ ಸಹನಶಕ್ತಿ, ಜ್ಞಾನ ಉಳ್ಳಂಥ ಮಹಾನ್ ಯೋಗಿಗಳು ಈಗಿನ ಶ್ರೀ ಶಿವರಾತ್ರಿ ಪೂಜ್ಯರ ಅವಧಿಯೊಳಗ ಶಿಕ್ಷಣ ಸಂಸ್ಥೆ ಹೇಗೆ ಬೆಳೆದಿದೆ ಅಂತಂದರೆ ಬೃಹತ್ತಾಗಿರುವಂಥ ಆಲದಕ್ಷರಂತೆ ಇವತ್ತು ಮೇರಿಲ್ಯಾಂಡ್, ಮಾರಿಸಸ್, ಥೈಲ್ಯಾಂಡ್, ಮ್ಯಾನ್ಮಾರ್ ಅಷ್ಟೇ ಅಲ್ಲ, ವಾರಣಾಸಿ ಮತ್ತು ಅಯೋಧ್ಯೆ, ಜಮ್ಮು ಕಾಶ್ಮೀರದಲ್ಲಿ ಕೂಡ ಸಂಸ್ಥೆಗಳು ಇವತ್ತು ಪ್ರಾರಂಭವಾಗಿವೆ. ಭಾರತದ ಎಲ್ಲ ಭಾಗದಲ್ಲಿ ಶಿಕ್ಷಣಗಳು ಬೆಳೆಯಬೇಕು. ಶಿಕ್ಷಣದಿಂದಲೇ ಬೆಳಕು, ಶಿಕ್ಷಣದಿಂದಲೇ ಜೀವನದ ವಿಕಾಸ. ಪ್ರತಿಯೊಬ್ಬ ಮನುಷ್ಯ ಮುಂದೆ ಹೋಗಬೇಕಾದ್ರೆ ಶಿಕ್ಷಣ ಬೇಕು. ಶಿಕ್ಷಣ ಇದ್ದಾಗ ಮಾತ್ರ ಆತನ ಪ್ರತಿಭೆ, ಕಲೆ, ವ್ಯಕ್ತಿತ್ವ ವಿಕಸನ ಆಗ್ತದೆ. ಅಂತ ಒಂದು ಕಾರ್ಯವನ್ನು ಮಾಡುವಂಥ ಜಗದ್ಗುರುಗಳು ಪ್ರಾರಂಭದಲ್ಲಿ ಬಂದು ಉದ್ಘಾಟನೆ ಮಾಡಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ಇಂದು ಸಮಾರೋಪ. ಈ ಸಮಾರೋಪದಲ್ಲಿ ತಾವು ಕೂಡ ಅತ್ಯಂತ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಯೋಗಾಸನ ಮಾಡಿದ್ರಿ, ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ರಿ ಮತ್ತು ಅನೇಕ ಮೌಲಿಕ ವ್ಯಕ್ತಿಗಳ ಉಪನ್ಯಾಸಗಳನ್ನು ಕೇಳಿದ್ವಿ.
ಕಟ್ಟಿ ನೆಲೆಸಿರಿ. ಇನ್ನು ನಿಮ್ಮ ಜೀವನದ ಸರ್ವತೋಮುಖ ವಿಕಾಸಕ್ಕೆ ಒಂದು ವರ್ಷದ ತುಂಬ ಏನೇನು ಎನರ್ಜಿ ಬೇಕಾದ್ರೆ ಕೊಡ್ಕೊಳ್ರಿ. ನಕ್ಕೋತ ಜೀವನ ಸಾಗಿಸಿದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹೇಳ್ತಾರೆ, ಈ ಕಾರ್ಯಕ್ರಮಕ್ಕೆ ಒಂದು ಭಾಗವಹಿಸಿದ್ರೆ ನೀವೇ ಖರ್ಚು ಮಾಡಿಕೊಂಡು ನೀವೇ ಬಂದಿರಲ್ಲ, ಇಲ್ಲಿಂದ ನಿಮ್ಮ ಜೋಡಿ ಒಳಗೆ, ನಿಮ್ಮ ತಲೆ ಒಳಗೆ, ನಿಮ್ಮ ಹೃದಯ ಒಳಗೆ ಏನು ತಿಳ್ಕೊಂಡು ಹೋಗ್ತಾರೆ ಅಂದ್ರೆ ಯಾರು ಕೊಳ್ಳಾರಂತ ಸಂತೋಷ, ಪ್ರೇಮ, ಸ್ನೇಹ ತಿಳ್ಕೊಂಡು ಹೋಗ್ತಾರೆ. ಅದು ಯಾರು ಕೊಡೋಲ್ಲ, ಅದನ್ನು ನಾವು ನಿಜವಾಗಿ ವಾಸ್ತವಿಕವಾಗಿರುವಂತಹ ಸಂಗತಿಗಳನ್ನು ನಾವು ತಿಳ್ಕೊಂಡು ಹೋಗ್ತೀವಿ. ಹೀಗೆ ನಿಮ್ಮ ವರ್ಷ ತುಂಬ ನಗುತ್ತಾ ಇರಲಿ, ಮುಖದಲ್ಲಿ ಸದಾ ಪ್ರಸನ್ನತೆ ಇರಲಿ, ಏನೇ ಬಂದು ನಿವಾರಣೆ ಮಾಡುವಂತಹ ಭಗವಂತನಲ್ಲಿ ಪ್ರಾರ್ಥನೆ ಇರಲಿ, ಆತ್ಮೀಯ ಮಿತ್ರರಲ್ಲಿ ಪರಿವಾರದಾಗ ಒಂದಿಷ್ಟು ಸೂರ್ಯ ಮುಳುಕನ ಉದಯ ಆಗ್ತನ ಅಂತ ಅನ್ನೋದು ಪ್ರಕೃತಿ ಬದಲಾವಣೆ ಆಗುತ್ತೆ. ನಮ್ಮ ಜೀವನದೊಳಗೆ ಅನೇಕ ಮನಸ್ಸಿನ ಪ್ರವೃತ್ತಿಗಳು ಬೇರೆ ಬೇರೆ ಆಗ್ತಾನೆ ಇರುತ್ತೆ. ಅವೆಲ್ಲವನ್ನು ತಾಂತ್ರಿಕ್ಷಸ್ವ ಭಾರತ ಅನ್ನುವಂತೆ ಸಹನೆ ಮಾಡುವುದೇ ಒಂದು ದೊಡ್ಡ ತಪಸ್ಸು. ದ್ವಂದ್ವಗಳನ್ನು ಸಹಿಸಿಕೊಳ್ಳೋದೇ ದೊಡ್ಡ ತಪಸ್ಸು. ಅವೆಲ್ಲವನ್ನು ಸಹಿಸಿಕೊಂಡು ನಮ್ಮ ಜೀವನದ ಗುರಿಯನ್ನು ಮುಟ್ಟೋಣ. ನಮ್ಮ ಜೀವನದ ಗುರಿಯನ್ನು ಮುಟ್ಟಲಿಕ್ಕಾಗಿ ಹೇಗೆ ನಾವು ಸಿದ್ಧರಾಗಿರ್ಬೇಕಂದ್ರೆ, ನೀವು ರೈಲಿನಾಗ ರಿಸರ್ವೇಷನ್ ಮಾಡಿಸಿರಿ, ಮೊದಲೇ ಬಸ್ಸಿನಾಗೂ ಟಿಕೆಟ್ ಮೊದಲೇ ಮಾಡಿಸಿರಿ, ಹೋಗಿ ಆರಾಮ ಕೂತ್ರೆ ನಿಮ್ಮ ಸೀಟಿನ ಯಾವಾಗ ನೀವು ಊರು ಬಂದ ತಕ್ಷಣ ಇನ್ನೂ ಅರ್ಧ ಕಿಲೋಮೀಟರ್ ಬ್ಯಾಗ್ ತಗೊಂಡು ಎಲ್ಲ ರೆಡಿಯಾಗಿ ನಾ ಇದು ರಿಸರ್ವೇಷನ್ ಮಾಡಿಸಿನಿ, ಇದನ್ನು ಯಾಕೆ ಬಿಟ್ಟು ಹೋಗ್ಬೇಕು, ಯಾಕೆ ಇರಬೇಕಂತ ಒಬ್ಬರು ತಗ ಮಾಡೋದು ಸಾಕು, ಸ್ಫೂರ್ತಿ ಸಾಕಾಗಿದೆ, ಬಿಟ್ಟು ಹೋಗೋಣ ಅಂತ ತಯಾರಿ. ಹಾಗೆ ನಮಗೂ 100 ವರ್ಷದ ರಿಸರ್ವೇಷನ್ ಮಾಡಿಸಿ ಭಗವಂತ ಹೆಸರಲ್ಲಿ ನೀವು ಇಂಥ ಕರ್ನಾಟಕಕ್ಕೆ ಹೋಗ್ರಿ, ಇಂಥ ಇಲ್ಲಿರ್ರಿ, ಇಂಥ ಗುರು ಸಂಪರ್ಕದಾಗಿರ್ರಿ, ಕಾಡಿನಾಗಿರ್ರಿ ಎಲ್ಲ ಮೊದಲೇ ಮಾಡಿ ಕಳಿಸೋಣ. ಯಾವಾಗ ಮುಗಿತಂದ್ರೆ ಬ್ಯಾಗ್ ತಗೊಂಡು ಹೋಗ್ಬೇಕು, ಜಗಳಾಡ್ಕೊಂಡು ಇರ್ಬೇಕು. ನಾವೇನ್ ಮಾಡ್ಕೊಂಡು ಹೋಗ್ಬೇಕಿಲ್ಲ, ನಾವೇ ಹೋಗೋಣ, ಇದೆಲ್ಲ ಅವ್ರಿಗೆ ಬಿಟ್ಟು ಹೋಗೋಣ, ಇಷ್ಟೆಲ್ಲ ನಾವು ಮಾಡಿ ಅವ್ರಿಗೆ ಸುಖದಾಗಿರ್ಲಿ ಅಂತ ಈ ರೀತಿ ಭಾವಿಸ್ಬಾರ್ದು. ಹೆಂಗೆ ನೋಡಿ ನಮ್ಮ ಇದು ಬಂದ ತಕ್ಷಣ ರೆಡಿಯಾಗಿ ಹೋಗ್ತೀವಿ, ಹಂಗ ಮೃತ್ಯು ಭಗವಂತ ಕಲಿತನಂದ್ರೂ ಕೂಡ ಸಂತೋಷವಾಗಿ ಹೋದ್ರೆ ನೀವು ನಾವು ಹೋಗೋದೇ ಇಲ್ಲ ಅಂತ ತಕರಾರು ಮಾಡ್ಕೊಂಡು ಅಂದ್ರೆ ಅದು ಪರಿಪಕ್ವ ಜೀವನ ಅಲ್ಲ, ಜ್ಞಾನದ ಜೀವನ ಅಲ್ಲ ಅಂತ ಹೇಳ್ತಾರೆ. ಭಾರತೀಯರು ಮೃತ್ಯು ಕೂಡ ಒಂದು ಹಬ್ಬ ಅಂತ ಆಚರಣೆ ಮಾಡಿದ್ರು, ಮೃತ್ಯು ದೇವತೆಯು ಕೂಡ ಆಹ್ವಾನ ಮಾಡಿದ್ರು. ಮನುಷ್ಯನಿಗೆ ಒಂದು ಶರೀರ ಬೇಕನ್ನಿಸ್ತದೆ, ಇರ್ಬೇಕನ್ನಿಸ್ತದೆ, ನಮ್ಮ ಜೊತೆಗೆ ಯಾವಾಗ ಇರೋದು ಎಲ್ಲ ಭಕ್ತರು ನೋಡೋದೇವಿಟ್ಟು ಹೋಗ್ತಾರೆ. ಅದಕ್ಕಾಗಿ ಕೊನೆಯ ತನ ಇರೋದು ಶರೀರ ಒಂದು. ಆ ಶರೀರಕ್ಕೂ ಒಂದು ಹೂವು ಕೃತಜ್ಞತೆ ಹೇಳಿ ಅವಾಗ ಆ ಶರೀರನೂ ಬೇಡಾಗ್ತದಂತ, ಸಾಕು ಹೋಗ್ಬಿಡೋಣಪ್ಪ ಅಂತ ಅನಿಸ್ತದೆ ಯಾತ್ರೆ. ಇಂಥ ಒಂದು ದಿವ್ಯ ಬದುಕಿನ ಯಾತ್ರೆ. ಇಂಥ ಯಾತ್ರೆಯಲ್ಲಿ ಅನೇಕ ಜನ ಸಿಗ್ತಾ ಇರ್ತಾರೆ. ಯಾತ್ರೆಗಳಲ್ಲಿ ಅನೇಕ ಹೊಸ ಹೊಸ ಪರಿಚಯಗಳಾಗುತ್ತದೆ. ಹಾಗೆ ನಮಗೆಲ್ಲ ಇದೆಲ್ಲ ಒಂದು ಋಣಾನುಬಂಧ ಅನ್ನುವಂತೆ ಒಬ್ಬರಿಗೊಬ್ಬ ಆತ್ಮೀಯ ಸ್ನೇಹದಿಂದ ಒಂದೇ ಪರಿವಾರದಂತೆ 6 ತಿಂಗಳ ಕಾಲ ಏನೋ ಸಮಸ್ಯೆಗಳಂತೆ ನೀವು ಸಂತೋಷವಾಗಿ ಬದುಕಿದ್ರಿ. ಇದೇ ಪ್ರಿಯ ರಂಗನಾಥ ಸ್ವಾಮಿ ಕೃಪಾ, ಇದೇ ಗುರುಕೃಪಾ. ರಂಗನಾಥ ಸ್ವಾಮಿ ಕೃಪಾ, ಸ್ವಯಂ ಉದ್ಭವಲಿಂಗ ಎಲ್ಲ ನೋಡಿದ್ರಿ. ಮತ್ತೆ ಸಿಗೋಣ ಅಂತ ಹೇಳಿ ಈ ಯೋಗ ಕಾರ್ಯಕ್ರಮದ ಇವತ್ತಿಗೆ ಸಮಾಪ್ತಿ ಮಾಡೋಣ ಅಂತ ಹೇಳಿ, ನೀವು ದಿನನಿತ್ಯ ಪ್ರಯೋಗ ಮಾಡ್ತಾ ಇದ್ರಿ, ಸಾಧನೆ ಮಾಡ್ತಾ ಇದ್ರಿ ಅಂತ ಹೇಳಿ ಗುರುಕೃಪೆಗೆ ಸದಾ ಇರದಂತ ಆಶಯ ಶುಭಾಶಯ. ಶಾಂತಿ ಪಾಠ.
ಹಾಗೆ ನಮ್ಮ ಶಿವಕುಮಾರ್ ಅವರು ಕೂಡ ನಮಗೆ ಯೋಗವನ್ನು ಕಲಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅವರ ಉಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ತಾವೆಲ್ಲರೂ ಕೂಡ ಈ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ಇಲ್ಲಿರುವಂತಹ ವಾತಾವರಣವನ್ನು ಸವಿದು ಭೋಜನವನ್ನು ಸವಿದು ಈ ಎಲ್ಲ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ಆಸ್ವಾದಿಸಿದ್ದೀರಿ. ಪ್ರಾರ್ಥನಾ ಹೋಗುವಂಥ ಯೋಗಾಭ್ಯಾಸವನ್ನು ಗುರುಗಳನ್ನು ಕಲ್ತ್ಕೊಂಡಿದ್ದೇವೆ. ನಿರಂತರವಾಗಿ ಊಟಿಯಲ್ಲೂ ಕೂಡ ಇಲ್ಲೂ ಕೂಡ ನಿರ್ವಹಿಸಿಕೊಂಡಿದ್ದಾರೆ. ಸಿದ್ದೇಶ್ವರ ಅಪ್ಪ ಶಿಷ್ಯರಾಗಿ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರದಲ್ಲೆಲ್ಲ ವಿಶೇಷವಾದ ಯೋಗವನ್ನು ಕಲ್ತ್ಕೊಂಡು ನಾವು ಮುಗಿಸಿದ್ದಾರೆ. ಅದನ್ನು ನಾವು ಪರಿಪಾಲಿಸಬೇಕು, ನಾವು ಆರೋಗ್ಯ ವೃದ್ಧಿ ಮಾಡಬೇಕು ದೃಷ್ಟಿಯಿಂದ ನಮ್ಮ ತುಮಕೂರು ಜಿಲ್ಲಾ ಶ್ರದ್ಧಾಂತ ಪರಿಷತ್ ವತಿಯಿಂದ ಗುರುಗಳಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಸಂಚಾಲಕರಾಗಿ ಅತ್ಯುತ್ತಮವಾಗಿ ಬೆಳಕಿನಲ್ಲೂ ಕೂಡ ಇಲ್ಲೂ ಕೂಡ ಬಹಳ ವಿಶೇಷವಾಗಿ ಎಚ್ಚರಿಕೆ ಕೊಟ್ಟು ಜಾಗೃತಿಗೆ ಗೌರವಿಸುತ್ತೇವೆ.